ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಆರಂಭವಾಗುತ್ತಿರುವ ಈ ಅವಧಿ ಸಾಮಾನ್ಯ ಕಾಲವಲ್ಲ. ಇದು ನಿಮ್ಮನ್ನು ಒಳಗಿನಿಂದಲೇ ಬದಲಾಯಿಸುವ ಒಂದು ಗಂಭೀರ ಹಾಗೂ ದೈವಿಕ ಪರೀಕ್ಷೆಯ ಸಮಯ. 2026 ಜೂನ್ 2ರಿಂದ ದೇವಗುರು ಬೃಹಸ್ಪತಿ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುತ್ತಿರುವುದು ನಿಮ್ಮ ರಾಶಿಗೆ 6ನೇ ಸ್ಥಾನದಲ್ಲಿದ್ದು, ಜೀವನದ ಸವಾಲುಗಳನ್ನೇ ನಿಮ್ಮ ಶಕ್ತಿಯಾಗಿ ಪರಿವರ್ತಿಸುವ ಅಪರೂಪದ ಅವಕಾಶವನ್ನು ತಂದಿದೆ. ಇದುವರೆಗೆ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳು, ಸಾಲಗಳು, ಶತ್ರುಗಳು, ಆರೋಗ್ಯದ ತೊಂದರೆಗಳು ಇವುಗಳೆಲ್ಲವೂ ಈಗ ನಿಮ್ಮ ಮುಂದೆ ತಲೆಬಾಗುವ ಸಮಯ ಬಂದಿದೆ. ನೀವು ಅನುಭವಿಸಿದ್ದ ನೋವುಗಳು ವ್ಯರ್ಥವಾಗಿಲ್ಲ. ಅವು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ದೇವರು ನೀಡಿದ ತರಬೇತಿಯಾಗಿತ್ತು ಎನ್ನುವ ಅರಿವು ಈಗ ನಿಮಗೆ ಬರಲಿದೆ. ಈ ಅವಧಿಯಲ್ಲಿ ನೀವು ಜೀವನವನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರಾರಂಭಿಸುತ್ತೀರಿ. ನಿಮ್ಮ ವಿರುದ್ಧ ಮಾತನಾಡುತ್ತಿದ್ದವರು ನಿಧಾನವಾಗಿ ದೂರವಾಗುತ್ತಾರೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ನಿಮ್ಮ ಮೌಲ್ಯವನ್ನು ಅರಿಯಲು ಪ್ರಾರಂಭಿಸುತ್ತಾರೆ. ಕೆಲಸದ ಕ್ಷೇತ್ರದಲ್ಲಿ ನೀವು ಅನುಭವಿಸುವ ಒತ್ತಡ ಹೆಚ್ಚಾಗಬಹುದು, ಆದರೆ ಅದೇ ಒತ್ತಡ ನಿಮ್ಮೊಳಗಿನ ಸಾಮರ್ಥ್ಯವನ್ನು ಹೊರತರುವ ಶಕ್ತಿಯಾಗಿ ಕೆಲಸ ಮಾಡುತ್ತದೆ. ನೀವು ಎಷ್ಟು ಬಲಿಷ್ಠರು ಎಂಬುದನ್ನು ನಿಮಗೆ ತೋರಿಸಲು ಜೀವನವೇ ನಿಮಗೆ ಸವಾಲು ಹಾಕುತ್ತಿರುವಂತಿದೆ. ಕೆಲವೊಮ್ಮೆ ದೇಹದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಬಹುದು, ಮನಸ್ಸು ಒತ್ತಡಕ್ಕೆ ಒಳಗಾಗಬಹುದು. ಆದರೆ ನೀವು ಸ್ವಲ್ಪ ಶಿಸ್ತು, ಸರಿಯಾದ ಆಹಾರ ಹಾಗೂ ಮನಃಶಾಂತಿ ಕಾಯ್ದುಕೊಂಡರೆ ಈ ಎಲ್ಲವನ್ನು ಸುಲಭವಾಗಿ ಗೆಲ್ಲಬಹುದು. ಆರ್ಥಿಕವಾಗಿ ಕೂಡ ನಿಧಾನವಾಗಿ ಬೆಳಕು ಕಾಣಲು ಶುರುವಾಗುತ್ತದೆ. ನೀವು ಬಹಳ ದಿನಗಳಿಂದ ಅನುಭವಿಸುತ್ತಿದ್ದ ಒತ್ತಡಗಳು ಕಡಿಮೆಯಾಗುತ್ತದೆ. ಸಾಲಗಳನ್ನು ತೀರಿಸಲು ಮಾರ್ಗಗಳು ಕಾಣಿಸುತ್ತದೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುವ ಸಮಯ ಇದು. ನೀವು ಹಾಕಿದ ಪ್ರತಿಯೊಂದು ಪರಿಶ್ರಮಕ್ಕೂ ಫಲ ಸಿಗುತ್ತದೆ ಎಂಬ ವಿಶ್ವಾಸ ನಿಮ್ಮೊಳಗೆ ಬಲವಾಗುತ್ತದೆ. ಇದೇ ಸಮಯದಲ್ಲಿ ನಿಮ್ಮ ಮಾತುಗಳ ಮೇಲೆ ಸ್ವಲ್ಪ ನಿಯಂತ್ರಣ ಇಡುವುದು ತುಂಬ ಮುಖ್ಯ. ಕೆಲವೊಮ್ಮೆ ಸತ್ಯವೂ ಕಹಿಯಾಗಿರಬಹುದು ಮತ್ತು ಅದು ನಿಮ್ಮ ಸಂಬಂಧಗಳಲ್ಲಿ ಸಣ್ಣ ಗಲಾಟೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ತಾಳ್ಮೆ, ಸಹನೆ ಮತ್ತು ಮೌನ ನಿಮ್ಮ ದೊಡ್ಡ ಆಯುಧವಾಗಬೇಕು. ಈ ಕಾಲವು ಕೇವಲ ಬಾಹ್ಯ ಯಶಸ್ಸಿಗಷ್ಟೇ ಅಲ್ಲ, ಆಂತರಿಕ ಬೆಳವಣಿಗೆಯ ಸಮಯವೂ ಆಗಿದೆ. ನೀವು ನಿಮ್ಮನ್ನೇ ಹೊಸದಾಗಿ ಕಂಡುಕೊಳ್ಳುವಿರಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಿಮ್ಮೊಳಗಿನ ಭಯಗಳು ನಿಧಾನವಾಗಿ ಕರಗುತ್ತದೆ. ದೇವರ ಮೇಲೆ ನಿಮ್ಮ ನಂಬಿಕೆ ಇನ್ನಷ್ಟು ಗಾಢವಾಗುತ್ತದೆ. ನೀವು ಒಬ್ಬರಲ್ಲ, ಯಾವಾಗಲೂ ಒಂದು ಅಜ್ಞಾತ ಶಕ್ತಿ ನಿಮ್ಮನ್ನು ಕಾಪಾಡುತ್ತಿದೆ ಎಂಬ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬಲವಾಗಿ ನೆಲೆಯಾಗುತ್ತದೆ. ಕುಂಭರಾಶಿಯವರೇ, ಈ ಅವಧಿಯಲ್ಲಿ ನೀವು ಅನುಭವಿಸಬೇಕಾದ ಸವಾಲುಗಳನ್ನು ಶಮನಗೊಳಿಸಿ ಗುರುವಿನ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಲು ಕೆಲವು ಸರಳ ಆದರೆ ಅತ್ಯಂತ ಪರಿಣಾಮಕಾರಿ ಪರಿಹಾರಗಳನ್ನು ನಿಯಮಿತವಾಗಿ ಅನುಸರಿಸುವುದು ಬಹಳ ಮುಖ್ಯ. ಇವು ಕೇವಲ ಆಚರಣೆಗಳಲ್ಲ, ನಿಮ್ಮ ಮನಸ್ಸಿಗೆ ಸ್ಥಿರತೆ, ಜೀವನಕ್ಕೆ ಶಕ್ತಿ ನೀಡುವ ಮಾರ್ಗಗಳಾಗಿವೆ. ಮೊದಲನೆಯದಾಗಿ, ಪ್ರತಿ ಗುರುವಾರವನ್ನು ಪವಿತ್ರ ದಿನವೆಂದು ಪರಿಗಣಿಸಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ. ಅಲ್ಲಿ ಶಾಂತವಾಗಿ ಕುಳಿತು ಓಂ ನಮೋ ಭಗವತೆ ದಕ್ಷಿಣಾಮೂರ್ತಾಯಿ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಈ ಜಪವು ನಿಮ್ಮ ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡಿ ನಿರ್ಧಾರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ನಿಮ್ಮೊಳಗಿನ ಭಯ, ಆತಂಕಗಳು ನಿಧಾನವಾಗಿ ಕರಗುತ್ತದೆ. ಎರಡನೆಯದಾಗಿ, ದಾನ ಧರ್ಮವನ್ನು ಜೀವನದ ಒಂದು ಭಾಗವಾಗಿಸಿಕೊಳ್ಳಿ. ವಿಶೇಷವಾಗಿ ಗುರುವಾರದಂದು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಹಳದಿ ಬಣ್ಣದ ಆಹಾರ ಪದಾರ್ಥಗಳನ್ನು ಅಂದರೆ ಕಡಲೆಬೇಳೆ, ಬಾಳೆಹಣ್ಣು ಅಥವಾ ಅರಶಿನ ದಾನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಇದು ನಿಮ್ಮ ಕರ್ಮಶುದ್ಧಿಯನ್ನು ಹೆಚ್ಚಿಸಿ ಅನಿರೀಕ್ಷಿತ ಅಡಚಣೆಗಳನ್ನು ದೂರ ಮಾಡುತ್ತದೆ. ಮೂರನೆಯದಾಗಿ, ಹಸುವಿಗೆ ಆಹಾರ ನೀಡುವುದು ಬಹಳ ಶುಭಕರ. ಗುರುವಾರದಂದು ಹಸುವಿಗೆ ಬೆಲ್ಲ ಮತ್ತು ನೆನೆಸಿದ ಕಡಲೆಬೇಳೆ ನಿಮ್ಮ ಕೈಯಾರೆ ತಿನ್ನಿಸುವುದು ಗುರುವಿನ ಕೃಪೆಯನ್ನು ವೇಗವಾಗಿ ಆಕರ್ಷಿಸುತ್ತದೆ. ಇದು ನಿಮ್ಮ ಜೀವನದಲ್ಲಿ ಆರ್ಥಿಕ ಹಾಗೂ ಮಾನಸಿಕ ಶಾಂತಿಯನ್ನು ತರಲು ಸಹಾಯವಾಗುತ್ತದೆ. ನಾಲ್ಕನೆಯದಾಗಿ, ನಿಮ್ಮ ಜೀವನದಲ್ಲಿ ಹಿರಿಯರ ಸ್ಥಾನವನ್ನು ಅತ್ಯಂತ ಗೌರವದಿಂದ ಕಾಣಿರಿ. ತಂದೆ ತಾಯಿ, ಗುರುಗಳು ಅಥವಾ ವಯಸ್ಸಾದವರ ಆಶೀರ್ವಾದ ನಿಮ್ಮ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಅವರ ಮಾತುಗಳನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಅವರ ಸಂತೋಷವೇ ನಿಮ್ಮ ಭಾಗ್ಯವನ್ನು ಬೆಳಗಿಸುತ್ತದೆ.
ಐದನೆಯದಾಗಿ, ನಿಮ್ಮ ಆಹಾರ ಪದ್ಧತಿಯಲ್ಲಿ ಶುದ್ಧತೆ ಮತ್ತು ನಿಯಮವನ್ನು ತರಿರಿ. ಹೊರಗಿನ ಜಂಕ್ ಫುಡ್, ಅತಿಯಾದ ಎಣ್ಣೆ, ಖಾರದ ಆಹಾರಗಳನ್ನು ಕಡಿಮೆ ಮಾಡಿ ಮನೆಯಲ್ಲಿಯೇ ತಯಾರಿಸಿದ ಸರಳ ಆಹಾರವನ್ನು ಸೇವಿಸಿ. ಇದು ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಮನಸ್ಸಿನ ಶಾಂತಿಯನ್ನು ಕೂಡ ಕಾಪಾಡುತ್ತದೆ. ಕುಂಭರಾಶಿಯವರೇ, ಜೀವನವು ಈಗ ನಿಮಗೆ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತಿದೆ. ನೀವು ಬಲಿಷ್ಠರು, ನೀವು ಗೆಲ್ಲಲು ಹುಟ್ಟಿದವರು. ಈ ಸಮಯದಲ್ಲಿ ನೀವು ಸ್ವಲ್ಪ ಜಾಗೃತೆ, ಸ್ವಲ್ಪ ಶಿಸ್ತು ಮತ್ತು ಸ್ವಲ್ಪ ಧೈರ್ಯ ಇಟ್ಟುಕೊಂಡರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಹೊಸ ದಿಕ್ಕಿಗೆ ತಿರುಗುತ್ತದೆ. ಕಷ್ಟಗಳು ಬರುತ್ತದೆ, ಆದರೆ ಅವು ನಿಮ್ಮನ್ನು ಕೆಡಿಸಲು ಅಲ್ಲ, ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಲು ಬಂದಿದೆ. ಧೈರ್ಯವಾಗಿ ಮುಂದೆ ಸಾಗಿರಿ, ದೈವಬಲ ನಿಮ್ಮೊಂದಿಗಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.